ಮನುಷ್ಯನ ಮನಸ್ಸು ಒಂದು ವಾಹನ ಇದ್ದಾಗ ಈ ವಾಹನ ಇದಕ್ಕೆ ನಾವೇ ಓನರು. ಮನಸ್ಸಿನ ವಾಹನಕ್ಕೆ ನಾವೇ ಓನರು. ಈ ವಾಹನವನ್ನು ನಾವು ಸರಿಯಾದ ರೀತಿಯಲ್ಲಿ ಸರ್ವಿಸ್ ಮಾಡಿ ಇಟ್ಕೊಂಡ್ರೆ ನಮ್ಮ ಪ್ರಯಾಣ ಸುಖಕರವಾಗಿರುತ್ತೆ, ಸುಲಭವಾಗಿರುತ್ತೆ. ಈ ಒಂದು ಮನಸ್ಸನ್ನು, ವಾಹನವನ್ನು ಸರಿಯಾಗಿ ರೀತಿಯಲ್ಲಿ ಇಟ್ಕೊಳ್ಳೋಕ್ಕೆ ಇವೆಲ್ಲ ಡಿವೈಸಸ್ ಬೇಕೇ ಬೇಕು. ಅದಕ್ಕೋಸ್ಕರ ಇದು ಬೇಕು, ಇದಕ್ಕೋಸ್ಕರ ಇದಲ್ಲ. ಇದನ್ನ ಇಟ್ಕೊಳ್ಳೋಕೆ ಇದು ಬೇಕು. ಈ ವಾಹನ ಪರ್ಫೆಕ್ಟ್ ಆಗಿದ್ದಾಗ ನಾವು ಪ್ರಯಾಣ ಮಾಡುವಾಗ ನಮಗೆ ಹೆದರಿಕೆ ಇರಲ್ಲ, ಕಾನ್ಫಿಡೆನ್ಸ್ ಇರುತ್ತೆ. ಬೇರೆ ಮನಸ್ಸು ಕೂಡ ಅವ್ರ ವಾಹನ. ಆ ವಾಹನ ಹೇಗಿದೆಯೋ, ಬ್ರೇಕ್ ಫೇಲ್ ಆಗ್ಬೋದು, ಪಂಕ್ಚರ್ ಆಗಿರ್ಬೋದು, ವೀಲ್ ಕಟ್ ಆಗಿರ್ಬೋದು, ರೇಡಿಯೇಟ್ರ್ ಕೆಲಸ ಮಾಡದೇ ಇರ್ಬೋದು, ಏನೋ ಪ್ರಾಬ್ಲಮ್ ಇರ್ಬೋದು. ಮನಸ್ಸಿನಲ್ಲಿ ಬೇರೆಯವರು ಡಿಪ್ರೆಸ್ ಆಗಿರ್ಬೋದು, ಮನಸ್ಸಿನಲ್ಲಿ ತೊಂದರೆ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಮಾನಸಿಕವಾಗಿ ಕೋಪಿಷ್ಠರಾಗಿರ್ಬೋದು, ಏನೇ ಆಗಿರ್ಬೋದು. ಆ ವಾಹನ ಹೇಗಿದ್ರು ನಮ್ಮ ವಾಹನ ಕರೆಕ್ಟಾಗಿ ನಾವು ಡ್ರೈವ್ ಮಾಡುವಾಗ ಅದರ ಮೇಲೆ ಸಂಪೂರ್ಣ ಹತೋಟಿನಲ್ಲಿದ್ದರೆ ನಾವು ಎಂಥ ಆಕ್ಸಿಡೆಂಟು ಆಗಲೇ ತಪ್ಪಿಸ್ಕೊಳ್ಬೋದು. ನಾವು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ, ಎಲ್ಲೂ ಆಕ್ಸಿಡೆಂಟ್ ಆಗಲೇ ಇರುವಾಗ. ನಮ್ಮ ಜೀವನದಲ್ಲಿ ಘರ್ಷಣೆ ಇಲ್ಲದೆ, ಕಾನ್ಫ್ಲಿಕ್ಟ್ ಇಲ್ಲದೆ ನಾವು ಇರೋಕ್ಕೆ ಸಾಧ್ಯ. ಕಾನ್ಫ್ಲಿಕ್ಟ್ಗಿಂತ ಕರ್ಮ ಬಂಧನ ಬೇರೆ ಇಲ್ಲ. ಈ ಹಿಂದಿನ ಕಾಲದವ್ರ ಥರ ಇಲ್ಲ. ಈಗ ಮನೆಯಲ್ಲಿ 3-4 ಜನ ಇರ್ತೀವಿ ಅಷ್ಟೇ, 3-4 ವಾಹನಗಳು. ಅವರವ್ರ ವಾಹನಕ್ಕೆ ಓನರ್ಸ್, ಅವರವ್ರ ವಾಹನ ನೋಡ್ಕೋಬೇಕು. ಇಲ್ಲೇನಾಗುತ್ತೆ, 2 3 ಜನ ಇದ್ರೂ ಯಾರೂ ಅವ್ರ ವಾಹನದ ಮೇಲೆ ಕಂಟ್ರೋಲ್ ಇಲ್ಲದೆ ಇದ್ದರೆ ಆಕ್ಸಿಡೆಂಟ್ ಆಗದೆ ಏನಾಗುತ್ತೆ, ನಮ್ಮ ವಾಹನದ ಮೇಲೆ ನನಗೆ ಕಂಟ್ರೋಲ್ ಇಲ್ಲ, ಡ್ರೈವ್ ಮಾಡೋಕ್ಕೆ ನಂಗೆ ಆಗ್ತಾ ಇಲ್ಲ, ಈ ಮೈಂಡನ್ನು ಡ್ರೈವ್ ಮಾಡೋಕ್ಕಾಗ್ತಾ ಇಲ್ಲ, ಭಾಳ ದೊಡ್ಡ ಫೋರ್ಸ್ ಇದು ಅಂದಾಗ ಮಾತಾಡೋದೇ ಬೇಡ, ಜೊತೆಲಿದ್ರೇ ಜಗಳ ಆಗುತ್ತೆ, ಕಾನ್ಫ್ಲಿಕ್ಟ್ಗಳಿದೆ. ಈ ವಾಹನವನ್ನು ಸರಿಯಾಗಿ ಇಟ್ಕೊಳ್ಬೇಕು. ಬಂಧನ ಅಂತಾರೆ. ಯಾವಾಗಲೂ ಸಂಬಂಧಗಳು ಬಂಧನ ಅಲ್ಲ. ಈ ಬಂಧನ ಇರೋದು ನಮ್ಮ ಮನಸ್ಸಿನಲ್ಲಿ, ಗಂಟು ಬೀಳೋದು ನಮ್ಮ ಮನಸ್ಸಿನಿಂದ. ರಿಲೇಷನ್ಶಿಪ್ಪು ಗಂಟಲ್ಲ, ಮನಸ್ಸು ಗಂಟು. ಆ ಮನಸ್ಸು ವಾಹನ ಸರಿಗಿಲ್ಲದೆ ಇದ್ದರೆ ರಿಲೇಷನ್ಶಿಪ್ ಸರಿಗಿರೋಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಗಮನಿಸಬೇಕು. ಬೇರೆಯವರು ಎಷ್ಟೇ ನೆಗೆಟಿವ್ ಆಗಿದ್ದರೂ ನಮ್ಮಲ್ಲಿ ಅದನ್ನು ಕಾಪಿ ಮಾಡದೇ ಇದ್ದರೆ ನಾವು ಗಂಟು ಬೀಳಲ್ಲ. ಇಬ್ಬರೂ ವಾಹನ ಕಂಟ್ರೋಲ್ ಮಾಡದೇ ಇದ್ದರೆ, ಇಬ್ಬರು ಮನಸ್ಸು ಕೆಟ್ಟಿದ್ದರೆ, ನಮಗೆ ಅವ್ರ ಪ್ರಾಬ್ಲಮ್ ಅವ್ರಿಗೆ ನಾವು ಪ್ರಾಬ್ಲಮ್ ಆಗಿದ್ದರೆ ಆಗ ಗಂಟು ಬೀಳೋದು ಸಹಜ. ಇದು ಕರ್ಮದ ಗಂಟು. ಈ ಗಂಟು ಬರೀ ಒಂದು ಗಂಟಲ್ಲ, ಒಂದ್ರ ಮೇಲೆ ಬೀಳ್ತಾ ಬಿಡಿಸೋಕ್ಕಾಗದೇ ಇರೋ ಗಂಟಾಗುತ್ತೆ. ಮೊದಲನೇ ಗಂಟೆ ಬೀಳದೇ ಇರೋ ಹಾಗೆ ನೋಡ್ಕೊಳ್ಬೇಕಾದ್ರೆ ಈ ವಾಹನವನ್ನು ಸರಿಯಾಗಿ ನೋಡ್ಕೋಬೇಕು. ಆವಾಗ ಬೇರೆಯವ್ರು ಹೇಗಾದರೂ ಇರಲಿ, ನಾವು ಪಾಸಿಟಿವ್ ಆಗಿರಬೇಕು. ಬೇರೆಯವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ನಮ್ಮ ಮನಸ್ಸು ಈ ವಾಹನ ಸರಿಯಾಗಿರ್ಬೇಕಾದ್ರೆ ಅವ್ರ ವಾಹನ ಎಲ್ಲ ಸರಿಯಾಗಿರಬೇಕು ಅಂತ ನಾವು ಹೇಳಲ್ಲ. ನಾವು ತಪ್ಪಿಸ್ಕೊಂಡು ಹೋಗೋ, ನಾವು ಜಾಣತನವಾಗಿ ಡ್ರೈವ್ ಮಾಡೋಕ್ಕೋ ಎಲ್ಲ ನಮಗೆ ಬಂದಿದ್ದರೆ ನಾವು ನೀರು ಇನ್ಫ್ಲೂಯೆನ್ಸ್ ಮಾಡಿ ಅವ್ರನ್ನೂ ಕೂಡ ಸಮಾಧಾನ ಪಡಿಸ್ಬೋದು, ಅವ್ರ ಮನಸ್ಸನ್ನು ನಮ್ಮ ಹತೋಟಿನಲ್ಲಿ ಇಟ್ಕೊಂಡು ಸರಿ ಮಾಡ್ಬೋದು. ಇದೆಲ್ಲ ಜವಾಬ್ದಾರಿಗಳು ತಾನಾಗಿ ತಾನೇ ಆಮೇಲೆ ಬರುತ್ತೆ. ಈಗ ಸ್ವಭಾವ ಕೂಡ ಅಷ್ಟೇ. ಎಲ್ಲ ಹೇಳ್ತಾರೆ ನಮ್ಮ ಸಂಸ್ಕಾರ, ಅವ್ರ ಸಂಸ್ಕಾರ ಕೂಡಲ್ಲ ಅಂತ. ಸಂಸ್ಕಾರ ಖಂಡಿತ ಕೂಡಲ್ಲ. ಯಾಕೆಂದರೆ ಒಬ್ಬೊಬ್ಬರು ಕೂಡ ಈ ದೇಹದಲ್ಲಿ ಅವರು ಇರೋರು ಬರೀ ಇದೇ ದೇಹದಲ್ಲಲ್ಲ, ಎಷ್ಟೋ ದೇಹಗಳಲ್ಲಿ ಆತ್ಮ ಎಷ್ಟೋ ಪ್ರಯಾಣ ಬಂದಿರುತ್ತೆ, ಎಷ್ಟೋ ದೇಹಗಳಲ್ಲಿ ಇದ್ದಾರೆ, ಎಷ್ಟೋ ದೇಹಗಳಿಂದ ಈ ದೇಹಕ್ಕೆ ಬಂದಿದ್ದಾರೆ, ಎಷ್ಟೋ ದೇಹದ ಸಂಸ್ಕಾರ ಇದೆ ಅವರಿಗೆ. ಪ್ರತಿಯೊಬ್ಬರಿಗೂ ಅವರು ಯಾವ್ಯಾವ ದೇಹದಲ್ಲಿದ್ದರು, ಯಾವ ಕುಟುಂಬದಿಂದ ಬಂದರೋ, ಎಷ್ಟು ಫ್ಯಾಮಿಲಿನಲ್ಲಿದ್ದರೋ, ಅವರು ಯಾವ್ಯಾವ ವಾತಾವರಣದಲ್ಲಿದ್ದರು, ಯಾವ್ಯಾವ ಪರಿಸ್ಥಿತಿಯಲ್ಲಿದ್ದರು, ಯಾವ್ಯಾವ ಸಂದರ್ಭಗಳಲ್ಲಿ ಅವ್ರನ್ನ ಏನೇನು ಕಲಿಸಿದೆಯೋ, ಇದೆಲ್ಲ ಸಂಸ್ಕಾರದಿಂದ ಬಂದಿದ್ದರಿಂದ ಒಬ್ಬರ ಸಂಸ್ಕಾರ ಇನ್ನೊಬ್ಬರ ಸಂಸ್ಕಾರ ಸೇರೋಕ್ಕೆ ಸಾಧ್ಯವೇ ಇಲ್ಲ. ನಾವು ಆ ಥರ ಮಾತಾಡೋದು ಒಂದು ರೂಢಿ, ಮತ್ತು ಅದು ಒಂದು ಬಿಲೀಫ್ ಸಿಸ್ಟಮ್ ಆಗುತ್ತೆ.
ಸಂಸ್ಕಾರ ಒಂದಾಗಕ್ಕೆ ಸಾಧ್ಯವೇ? ಇದನ್ನು ನಾವು ಜ್ಞಾಪಕ ಇಟ್ಕೊಳ್ಳಿ. ಪೂಜೆ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ಎಲ್ಲದಕ್ಕೂ ಬಹಳ ಮುಖ್ಯ ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋದು. ಎಲ್ಲರೂ ಹೇಳ್ತಾರೆ ಶುದ್ಧವಾಗಿ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ. ಇಲ್ಲ, ಪೂಜೆ ಮಾಡೋ ಪ್ರಾಸೆಸ್ನಲ್ಲೇ ಅದು ಒಂದು ಪ್ಯೂರಿಫಿಕೇಷನ್ ಪ್ರಾಸೆಸ್. ಅದೊಂಥರ ಸರ್ವಿಸ್ ಮಾಡಿದಾಗೆ, ಲ್ಯೂಬ್ರಿಕೇಟ್ ಮಾಡಿದಾಗೆ, ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಡೈನಮಿಕ್ ಆಗಿ, ಅಲರ್ಟ್ ಆಗಿ, ಆಕ್ಟಿವ್ ಆಗಿ ಇಟ್ಕೊಳ್ಳೋಕ್ಕೆ ನಮಗೆ ಇಂಥ ಒಳ್ಳೆಯ ಕರ್ಮಗಳು ಮಾಡಲೇಬೇಕಾಗಿದೆ. ಈ ಕರ್ಮ ನಮ್ಮ ದಿನನಿತ್ಯ ಜೀವನದಲ್ಲಿ ಮಾಡದೇ ಇದ್ರೂ ನಡೆಯುತ್ತೆ. ಇಂಥ ಕರ್ಮಗಳು ಪೂಜೆ ಮಾಡಲೇಬೇಕಾ, ಜಪ ಮಾಡಲೇಬೇಕಾ, ರಿಲಿಜಿಯಸ್ ಆಗಲೇಬೇಕಾ, ಸ್ಪಿರಿಚುವಲ್ ಆಗಲೇಬೇಕಾ? ಆಗ್ಬೋದು ಬೇಕಿಲ್ಲ. ಆದರೆ ಅವಶ್ಯಕತೆ ಬಿದ್ದಾಗ ನಮಗೆ ಗೊತ್ತಾಗುತ್ತೆ. ಔಷಧಿ ಇರಬೇಕು, ತಗೊಳ್ಬೇಕು ಅನ್ನೋದಿಲ್ಲ. ನಮ್ಗೆ ಹುಷಾರಿಲ್ಲದೆ ಇದ್ದಾಗ ತಗೊಳಕ್ಕೆ ಬೇಕಾಗುತ್ತೆ. ಹಾಗೆ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಕೆಲವು ಅಭ್ಯಾಸಗಳು ಮಾಡಬೇಕಾಗತ್ತೆ. ಆದರೆ ಅದು ಅಭ್ಯಾಸಗಳಲ್ಲೇ ಮುಗಿಬಾರ್ದು. ನಮ್ಮ ಸಂಸ್ಕಾರವಾಗಬೇಕಾದ್ರೆ ನಮ್ಮ ಇದರ ಬಗ್ಗೆ ಅರಿವು ಚೆನ್ನಾಗಬೇಕು. ನಾವು ಏನು ಮಾಡ್ತಾಯಿದ್ರು, ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ಅರಿವು ಇರಬೇಕು. ಅರಿವು ನಮ್ಮ ಅಭ್ಯಾಸಗಳನ್ನು ಮಾಡುವಾಗ ನಮಗೆ ಅನುಭವಗಳನ್ನು ಕೊಡುತ್ತೆ. ಈ ಅನುಭವಗಳು ಆಳವಾಗುತ್ತೆ. ಅರಿವಲ್ಲಿ ನಾವು ಕೆಲಸ ಮಾಡಿದಾಗ ಈ ಅಭ್ಯಾಸದ ಅನುಭವಗಳು ಆಳಕ್ಕೆ ಇಳಿಯುತ್ತೆ. ಹಾಗೆಯೇ ಎಲ್ಲನೂ ಕರ್ಮ ಕರಗೋದೇ ಆ ರೀತಿ. ಫಸ್ಟು ಅಭ್ಯಾಸ ಒಳಗೆ ಹೋಗಬೇಕು, ಅಲ್ಲಿಂದ ಪುನಃ ವಾಪಸ್ ಬಂದರೆ ಅಭ್ಯಾಸ ಮಾಡ್ತಿದ್ರು ಕೂಡ ಎಫರ್ಟ್ಲೆಸ್ ಆಗಿ ಮಾಡೋದ್ರಿಂದ ಅದು ಅಭ್ಯಾಸ ಅನಿಸಲ್ಲ. ಆ ರೀತಿಯ ಅಭ್ಯಾಸವನ್ನು ಅರ್ಜುನನಿಗೆ ಕೃಷ್ಣ ಹೇಳಿದ್ದು. ಬರೀ ರೂಢಿ ಮೇಲೆ ರಿಪೀಟ್ ಮಾಡುವಂತಲ್ಲ, ಒಂದೊಂದು ಸತಿ ಅದನ್ನು ಮಾಡಿದಾಗಲೂ ನಿನ್ನಲ್ಲಿ ಒಂದು ಹೊಸ ಒಂದು ಪರಿವರ್ತನೆ, ಒಂದು ರೂಪಾಂತರ ಆಗಿರಬೇಕು. ಅದೇ ಮಾಡಿದ್ರು ನೋಡೋಕ್ಕದೇ, ಆದರೆ ನಾವು ಮಾಡ್ತಾ ಇರೋ ಪರ್ಸನ್, ಮಾಡ್ತಾ ಇರೋ ಮನಸ್ಥಿತಿ, ಆ ಗುಣ ಎಲ್ಲನೂ ರೂಪಾಂತರಗೊಂಡಿರುತ್ತೆ, ಬೇರೆ ಆಗಿರುತ್ತೆ. ಬೆಳೀತಾ ಇರ್ತೀವಿ ಅದೇ ಮಾಡಿದ್ರು. ಆ ರೀತಿ ಅಭ್ಯಾಸಗಳನ್ನು ನಾವು ತಪ್ಪು ತಿಳ್ಕೊಬಾರ್ದು. ಅಭ್ಯಾಸ ದಿನ ಮಾಡಿದ್ವಿ, ಇಷ್ಟು ಸತಿ ಮಾಡಿದ್ವಿ ಅಂದಾಗ ಅದು ಮುಗಿದೋಗುತ್ತೆ. ಇದು ಮುಗಿಯೋವಂಥದ್ದಲ್ಲ. ಈ ಪೂಜೆ ಆಗಲಿ, ಧ್ಯಾನ ಆಗಲಿ ಎಲ್ಲ ಯಾವುದೂ ಮುಗಿಯೋವಂಥದ್ದಲ್ಲ. ನಾವಿರೋವರೆಗೂ, ನಮ್ಮ ಮನಸ್ಸು ಇರೋವರೆಗೂ, ಆ ವಾಹನಕ್ಕೆ ನಾವು ಅದನ್ನು ಚಾಲನೆ ಮಾಡ್ತಾ ಇರುವಾಗಲೂ, ಎಲ್ಲಿವರೆಗೂ ನಾವು ಡ್ರೈವ್ ಮಾಡ್ತೀವೋ ಅಲ್ಲಿವರೆಗೂ ಮಧ್ಯೆ ಅದಕ್ಕೆ ಪೆಟ್ರೋಲ್ ಹಾಕ್ತಾನೆ ಇರಬೇಕು, ಅದಕ್ಕೆ ಎನರ್ಜಿ ಕೊಡ್ತಾನೆ ಇರಬೇಕು, ಚಾರ್ಜ್ ಮಾಡ್ತಾ ಇರಬೇಕು, ಬ್ಯಾಟ್ರಿಯಲ್ಲಿ ನೋಡ್ಕೋತಾನೆ ಇರಬೇಕು, ಗಲೀಜು ಬೀಳದೆ ಹೋಗಿರಬೇಕು. ಆಗ ಸವಾರಿ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲವೂ ಕೂಡ ಅದಕ್ಕಾಗಿ ಒಂದಿನೂ ಸರ್ವಿಸ್ ಮಾಡಿಲ್ಲ ಅಂದರೆ ನಮಗೆ ಗೊತ್ತಾಗುತ್ತೆ, ನಾನು ಇವತ್ತು ಸರ್ವಿಸ್ ಮಾಡಿಲ್ಲ, ಮಾಡಬೇಕು. ಅಟ್ಲೀಸ್ಟ್ ಪೂಜೆ ಇಲ್ಲದೇ ಧ್ಯಾನ ಇಲ್ಲದೇ ಜಪ ಇಲ್ಲದೇ ಮೌನ ಇಲ್ಲದೇ ಇದ್ದರೆ ಏನೋ ಒಂದು ಒಳ್ಳೆ ಸೇವೆಯಾದರೂ ಮಾಡೋಣ. ಇವೆಲ್ಲ ಒಂದೇ ಕ್ಯಾಟಗರಿಗೆ ಬಂದಿರೋದು. ಯಾವುದೋ ಒಂದು ಊಟ ಮಾಡಿ ಹೊಟ್ಟೆ ತುಂಬುತ್ತಲ್ಲ, ದಿನಕ್ಕೆ ಒಂದೊಂದು ರೀತಿ ಊಟ ಮಾಡ್ತೀವಲ್ಲ, ಹಾಗೆ ಇದನ್ನು ವೆರೈಟಿ ಮಾಡಿಕೊಂಡು ಮಾಡೋದು ಒಳ್ಳೆಯದು. 48 days ಇದು ಮಾಡೋದು, ಆಮೇಲೆ 9 days ಇನ್ನೊಂದು ಮಾಡೋದು, ಇನ್ನೊಂದು ಕಮಿಟ್ಮೆಂಟ್ ತೊಗೊಳ್ಳೋದು, ಇನ್ನೊಂದು ಯೋಗದಲ್ಲಿ ಇನ್ನೊಂದು ಭಾಗವಹಿಸೋದು. ಈ ರೀತಿ ನಾವೇ ಮನಸ್ಸಿಗೆ ಡಿಫ್ರೆಂಟ್ ಪ್ಯಾಟ್ರನ್ನ ಕೊಟ್ಟು ಪೂಜೆ ಮಾಡ್ತಾಯಿದ್ರೆ ಅದು ನಮಗೆ ವೆರೈಟಿಯೂ ಸಿಗುತ್ತೆ, ಮನಸ್ಸಿಗೂ ಖುಷಿಯಾಗುತ್ತೆ. ಆ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಅದು ನಮ್ಮ ಕೆಲಸ ಮಾಡೋ ಹಾಗೆ ನಾವು ಇಟ್ಕೊಂಡು ಓನರ್ ಆಗಿರ್ತೀವಲ್ಲ, ಅದೇ ನಿಜವಾಗ್ಲೂ ಜೀವನದಲ್ಲಿ ಬೇಕಾಗಿರೋದು. ಮೊದಲು ನಮ್ಮ ಮನಸ್ಸಿಗೆ ನಾವು ಓನರ್ ಆದ್ರೇ, ನಮ್ಮ ಜೀವನಕ್ಕೆ ನಾವು ಓನರ್ ಆದ್ರೇ ನಾವು 10 ಜನಕ್ಕೆ ಏನಾದರೂ ಸೇವೆ ಮಾಡೋಕ್ಕೆ ಸಾಧ್ಯ.